ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಾನು ಕೊಟ್ಟಿದ್ದು ನನ್ನ ಹೇಳಿಕೆ, ಪಕ್ಷದ ಹೇಳಿಕೆಯಲ್ಲ. ಸಂಸ್ಕೃತಿ ಬಗ್ಗೆ ಸಿದ್ದರಾಮಯ್ಯ ನನ್ನ ಎದುರು ಬಂದು ಮಾತಾಡಲಿ. ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡು ಸಿಎಂ ವಿರುದ್ಧ ಮತ್ತೆ ಕಿಡಿಕಾರಿದ್ರು ಸಂಸದ ಅನಂತಕುಮಾರ್ ಹೆಗಡೆ. ರಾಮ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ದ್ವಂದ್ವ ನಿಲುವು. ಕೈ ಶಾಸಕರ ಕ್ಷೇತ್ರದಲ್ಲೇ ಭವ್ಯ ಶ್ರೀರಾಮ ಮಂದಿರ, ರಾಮನ ಕಟೌಟ್. ಶಾಸಕ ಕೃಷ್ಣಪ್ಪ, ಪ್ರಿಯಾ ಕೃಷ್ಣರಿಂದ ಸ್ವಾಗತ. ಕೈ ಪಾಳಯದಲ್ಲೇ ಶಾಸಕರಿಬ್ಬರ ನಡೆಯ ಬಗ್ಗೆ ಗುಸುಗುಸು. ರಾಮ ಮಂದಿರಕ್ಕೆ ಹೋಗದಿರೋ ನಿರ್ಣಯದಲ್ಲಿ ದಿಢೀರ್ ಚೇಂಜ್. ಲೋಕಸಭಾ ಎಲೆಕ್ಷನ್ಗೂ ಮೊದಲು ಯಾರೆಲ್ಲ ಹೋಗಬೇಕು? ರಾಮಲಲ್ಲಾ ದರ್ಶನದ ಬಗ್ಗೆ ಸಂಪುಟ ಸಹೋದ್ಯೋಗಿಗಳ ಜೊತೆ ಚರ್ಚಿಸಲಿದ್ದಾರೆ ಸಿಎಂ. ಇಂದಿನಿಂದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ಆರಂಭ. ಟ್ರಸ್ಟ್ ನೇಮಿಸಿರೋ ಅರ್ಚಕರ ಅಧಿಕಾರ ಸ್ವೀಕಾರ. ಅಯೋಧ್ಯೆಯಲ್ಲಿ ಮತ್ತೆ ಮರುಕಳಿಸಲಿದೆ ಗತ ವೈಭವ. ಪ್ರತಿಷ್ಠಾಪನೆ ಕೈಂಕರ್ಯಗಳ ಆರಂಭ ಹಿನ್ನೆಲೆ ರಾಮನೂರಲ್ಲಿ ಬೆಳಗಿದ 108 ಅಡಿಯ ವಿಶೇಷ ಅಗರಬತ್ತಿ. 1 ತಿಂಗಳ ಕಾಲ ಅಯೋಧ್ಯೆಯಲ್ಲಿ ಉರಿಯಲಿದೆ ಊದುಬತ್ತಿ. ಹಾರೋಹಳ್ಳಿ ಗುಜ್ಜೇಗೌಡನಪುರದಲ್ಲಿ ಸಿಕ್ಕಿತ್ತು ರಾಮನನ್ನ ಕೆತ್ತಿದ ಕಲ್ಲು. ಗ್ರಾಮದಲ್ಲಿ ಮನೆ ಮಾಡಿದ ಸಂಭ್ರಮ. ಕಲ್ಲು ಸಿಕ್ಕ ಜಾಗಕ್ಕೆ ಚಪ್ಪರ ಹಾಕಿ ಗೋಧೋಳಿ ಲಗ್ನದಲ್ಲಿ ಭೂಮಿ ಪೂಜೆ. ಗೋಡೆಗಳಲ್ಲಿ ರಾಮಾಯಣ, ಅಯೋಧ್ಯೆಯ ಚಿತ್ರಣ. ಕೊಡವೂರು ಗ್ರಾಮದಲ್ಲಿ ವಾಲ್ ಪೇಂಟಿಂಗ್ ಸ್ಪರ್ಧೆ. ಅಯೋಧ್ಯೆಯ ರಾಮ, ಲಕ್ಷ್ಮಣ, ಸೀತೆ, ಶಬರಿ ಕಂಡು ಸಂತಸಪಟ್ಟರು ಜನ. ರಾಮ ಮಂದಿರ ಉದ್ಘಾಟನೆಯಲ್ಲಿ ಭಾಗವಹಿಸಲು ಟೀಂ ಇಂಡಿಯಾ ಮಾಜಿ ನಾಯಕ ಎಂಎಸ್ ಧೋನಿಗೆ ಆಹ್ವಾನ. ವಿರಾಟ್ ಕೊಹ್ಲಿ, ಸಚಿನ್ ತೆಂಡೂಲ್ಕರ್ ಬೆನ್ನಲ್ಲೇ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ನಿಂದ ಆಮಂತ್ರಣ. ಆಹ್ವಾನ ಪತ್ರಿಕೆ ಸ್ವೀಕರಿಸಿ ಟ್ರಸ್ಟ್ನ ಸದಸ್ಯರೊಂದಿಗೆ ಧೋನಿ ಫೋಟೋ. ರಾಮಲಲ್ಲಾ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಟ್ಟೆಚ್ಚರ. ಬೆಂಗಳೂರು ಸೇರಿ ಎಲ್ಲೆಡೆ ಜನವರಿ 22ರವರೆಗೆ ಹೈ ಅಲರ್ಟ್. ಡಿಜಿ ಐಜಿಪಿ ಅಲೋಕ್ ಮೋಹನ್ರಿಂದ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಸೂಚನೆ. ಮಥುರಾದಲ್ಲಿ ಸರ್ವೆ ನಡೆಸೋದಕ್ಕೆ ತಡೆ. ಅಡ್ವೊಕೇಟ್ ಕಮಿಷನ್ ಸರ್ವೆಗೆ ಸ್ಟೇ ಕೊಟ್ಟ ಸುಪ್ರೀಂ ಕೋರ್ಟ್. ಕೃಷ್ಣ ಜನ್ಮಭೂಮಿ ಕೇಸ್ನಲ್ಲಿ ಹಿಂದೂಗಳಿಗೆ ಹಿನ್ನಡೆ. ಯಲಹಂಕ ಎಲ್ಬಿಎಸ್ ಲೇಔಟ್ನಲ್ಲಿ ಭೀಕರ ಸಿಲಿಂಡರ್ ಸ್ಫೋಟ. 5 ಮನೆಗಳು ಡ್ಯಾಮೇಜ್, 6 ಜನರಿಗೆ ಗಾಯ. ಗಾಯಾಳುಗಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಗ್ಯಾಸ್ ಸೋರಿಕೆಯಾಗಿ ಸಿಲಿಂಡರ್ ಸಿಡಿದಿರೋ ಸಾಧ್ಯತೆ. ಮನೆಗಳು ಚಿಕ್ಕದಾಗಿದ್ದು ವೆಂಟಿಲೇಷನ್ ಕೂಡ ಇಲ್ಲ. ಕಿಟಕಿಗಳು ಬಂದ್ ಆಗಿದ್ದರಿಂದ ಸ್ವಿಚ್ ಆನ್ ಮಾಡಿದಾಗ ಸ್ಫೋಟವಾಗಿರೋ ಶಂಕೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ತ್ರಿಕೋಣ ಸ್ಪರ್ಧೆ. ಅನಂತಕುಮಾರ್ ಹೆಗಡೆ, ಕಾಗೇರಿ, ರೂಪಾಲಿ ನಾಯ್ಕ್ ನಡುವೆ ಪೈಪೋಟಿ. ಹೆಗಡೆ ಸ್ಪರ್ಧೆಗೆ ಸ್ಥಳೀಯ ನಾಯಕರಿಂದಲೇ ವಿರೋಧ. ಈ ಬಾರಿ ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ಗೆ ಟಿಕೆಟ್ ಸಿಗೋದು ಡೌಟ್. ಕ್ಷೇತ್ರದಲ್ಲಿ ತೀವ್ರ ಅಪಸ್ವರ ಹಿನ್ನೆಲೆ ಅಭ್ಯರ್ಥಿ ಬದಲಾವಣೆಗೆ ಬಿಜೆಪಿ ಚಿಂತನೆ. ಶಾಸಕ ಬಸವರಾಜ್ ಮತ್ತಿಮೂಡನ್ನ ಕಣಕ್ಕಿಳಿಸೋ ಸಾಧ್ಯತೆ. ಬಾಲಿವುಡ್ ಚಿತ್ರ ನಿರ್ದೇಶಕಿಯಿಂದ ಬೆಂಗಳೂರು ಕಮಿಷನರ್ಗೆ ದೂರು. ಆನ್ಲೈನ್ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಿತರೊಬ್ಬರಿಗೆ ಕಿರುಕುಳದ ಆರೋಪ. ಸೈಬರ್ ಕ್ರೈಮ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟ ದೀಪಿಕಾ ನಾರಾಯಣ್. ಹಬ್ಬ ಮುಗಿತಾ ಇದ್ದಂತೆ ವಾಹನ ಸವಾರರಿಗೆ ಶಾಕ್. ಇವತ್ತು ರಾತ್ರಿ 11 ಗಂಟೆಯಿಂದ ಪೀಣ್ಯ ಫ್ಲೈಓವರ್ ಮೇಲೆ 3 ದಿನ ನಿರ್ಬಂಧ. ಲೋಡ್ ಟೆಸ್ಟಿಂಗ್ ಮಾಡಲಿದ್ದಾರೆ ಅಧಿಕಾರಿಗಳು. ಬಳ್ಳಾರಿಯಲ್ಲಿ ರಾತ್ರೋರಾತ್ರಿ ಬೈಕ್ ಕಳ್ಳತನಕ್ಕೆ ಯತ್ನ. ಮನೆಯ ಮುಂದೆ ನಿಂತಿದ್ದ ಬೈಕ್ ಲಾಕ್ ತೆಗೆದು ತಳ್ಳಿಕೊಂಡು ಪರಾರಿಯಾಗಲು ಪ್ರಯತ್ನ.
ಯುವಕರು ಬೆನ್ನಡ್ತಾ ಇದ್ದಂತೆ ಖದೀಮರು ಬೈಕ್ ಬಿಟ್ಟು ಪರಾರಿ. ಷಷ್ಠಿ ಹಿನ್ನೆಲೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿಂದು ಬ್ರಹ್ಮರಥೋತ್ಸವ. ಘಾಟಿಯಲ್ಲಿ ಕಳೆಗಟ್ಟಿದ ಜಾತ್ರೆಯ ಸಡಗರ. ಜಾತ್ರೆಯ ಪ್ರಯುಕ್ತ ಸುಬ್ರಹ್ಮಣ್ಯನಿಗೆ ವಿಶೇಷ ಅಲಂಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.